ಓಂ ಸಾಯಿರಾಮ್. ಎಲ್ಲರಿಗೂ ದ ಬ್ಲಾಗ್ ಲೈಫ್ ಡೈರೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು 7 ದಿನದ ಸಾಯಿಬಾಬಾರವರ ಸಾಯಿ ಸಚ್ಚರಿತೆ ವ್ರತವನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ವ್ರತವನ್ನು ಯಾವುದೇ ಗುರುವಾರದಂದು ಶುರು ಮಾಡಿ ಮುಂದಿನ ಗುರುವಾರದವರೆಗೂ, ಅಂದರೆ ಏಳು ದಿನದವರೆಗೂ ಏನೇ ಬೇಡಿಕೊಂಡು ಸಾಯಿಬಾಬಾರವರಿಗೆ ಪ್ರಾರ್ಥನೆ ಮಾಡುತ್ತಾ ಈ ವ್ರತವನ್ನು ಮುಗಿಸಿದ್ರೆ ಆ 7 ದಿನಗಳಲ್ಲಿ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ. ಇದಕ್ಕಾಗಿ ನಮಗೆ ಮೊದಲನೇದಾಗಿ ನಾವು ಸಾಯಿ ಸಚ್ಚರಿತ ಪುಸ್ತಕವನ್ನು ಖರೀದಿಸಬೇಕಾಗುತ್ತೆ. ಇದು ಎಲ್ಲ ಗ್ರಂಥಿಕೆ ಅಂಗಡಿಗಳು, ಬುಕ್ಕು ಸ್ಟೋರ್ಸಲ್ಲಿ ಸಿಗುತ್ತೆ ನಿಮಗೆ, ಮತ್ತು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ನಾನು ಅಮೆಝಾನಲ್ಲೇ ಆರ್ಡರ್ ಮಾಡಿದ್ದಿದ್ದು. ಮೊದಲನೇದಾಗಿ ನಾವು ಒಂದು ಬುಕ್ಕನ್ನು ಖರೀದಿಸಿದ ಮೇಲೆ ದೇವರ ಮನೆಯಲ್ಲಿ ಇಟ್ಟು ಅದನ್ನು ಪೂಜಿಸಬೇಕಾಗುತ್ತೆ. ಯಾವುದಾದ್ರೂ ಒಂದು ಗುರುವಾರನ ಆಯ್ಕೆ ಮಾಡಿಕೊಂಡು ಅವತ್ತಿನ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ನೀವು ತಲೆ ಸ್ನಾನವನ್ನು ಮಾಡಿ ಈ ವ್ರತವನ್ನು ಶುರು ಮಾಡಬೇಕಾಗುತ್ತೆ. ಮೊದಲನೇದಾಗಿ ದೇವರ ಮನೆಯ ವಿಗ್ರಹಗಳನ್ನು, ಫೋಟೋವನ್ನು, ಸಾಯಿಬಾಬಾರ ಫೋಟೋ, ವಿಗ್ರಹ ಏನೇ ನಿಮ್ಮ ಮನೇಲಿ ಯಾವುದಿದೆ ಅದನ್ನು ನೀಟಾಗಿ ದೇವರ ಮನೆ ಹುಣಸೆ ಹಣ್ಣಲ್ಲಿ ತೊಳೆದು ಸ್ವಚ್ಛಗೊಳಿಸಿ ಆನಂತರ ವ್ರತವನ್ನು ಶುರು ಮಾಡಬೇಕು. ಈಗಿಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಮೊದಲನೇದಾಗಿ ದೇವರ ಮನೆಯ ಎಲ್ಲ ದೇವರ ವಿಗ್ರಹಗಳನ್ನು ಸ್ವಚ್ಛ ಮಾಡಿಕೊಂಡು ಸಾಯಿಬಾಬಾರವರ ವಿಗ್ರಹವನ್ನು ಕೂಡ ಸ್ವಚ್ಛ ಮಾಡಿಕೊಂಡು ಅಲಂಕಾರ ಮಾಡ್ತಿದ್ದೀನಿ. ಅಲಂಕಾರಕ್ಕಾಗಿ ನೀವು ಯಾವ ಹೂವುಗಳನ್ನಾದರೂ ಬಳಸಬಹುದು. ಸಾಯಿಬಾಬಾರವರು ಅಲಂಕಾರ ಪ್ರಿಯ. ನಿಮ್ಮ ಕೈಲಿ ಯಾವ ಹೂವು ಆಗುತ್ತೋ, ಎಷ್ಟು ಆಗುತ್ತೋ, ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ಅಲಂಕಾರವನ್ನು ಮಾಡಿದ್ರೆ ಸ್ವಾಮಿ ಮೆಚ್ತಾನೆ. ಹಾಗೆ ನಾನಿಲ್ಲಿ ನೀವು ನೋಡ್ತಾ ಇರೋ ಹಾಗೆ ದೀಪಗಳಿಗೆ ತುಪ್ಪವನ್ನು ಬಳಸ್ತಿದ್ದೀನಿ. ತುಪ್ಪದ ದೀಪವನ್ನು ಹಚ್ಚಿದ್ರೆ ದೇವರಿಗೆ ತುಂಬ ಶ್ರೇಷ್ಠ ಅಂತ ಹೇಳಿ ನಾನು ತುಪ್ಪವನ್ನು ಬಳಸ್ತಿದ್ದೇನೆ ಇಲ್ಲಿ. ಹಾಗೆ ಎಲ್ಲ ದೇವರಿಗೂ ಅಲಂಕಾರವನ್ನು ಮಾಡ್ತಾಯಿದ್ದೇನೆ. ಅಲಂಕಾರ ಮುಗಿಸಿದ ಮೇಲೆ ನಾವು ಯಾವುದೇ ಥರದ ಪ್ರಸಾದವನ್ನು ಮಾಡಿ ಇಡಬೇಕಾಗುತ್ತೆ. ನಾವು 7 ದಿನವೂ ಸಹ ಇದೇ ನಿಯಮವನ್ನು ಅನುಸರಿಸಬೇಕಾಗುತ್ತೆ. 7 ದಿನವೂ ತಲೆ ಸ್ನಾನವನ್ನು ಮಾಡಿ ಸ್ವಚ್ಛಗೊಳಿಸಿ, ಮನೆಯನ್ನು ಸ್ವಚ್ಛಗೊಳಿಸಿ ಆನಂತರ ಪ್ರಸಾದವನ್ನು ಮಾಡಿ ದೇವರಿಗೆ ಅರ್ಪಿಸಿ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ಆನಂತರವಾಗಿ ಇದು ವ್ರತದ ನಿಯಮ. ಮತ್ತು ನಾವು ಒಂದು ಅರಿಶಿಣದ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ 11 ರೂಪಾಯಿನ ನಾನು ಇಡ್ತಾಯಿದ್ದೀನಿ. ಇಲ್ಲಿ ನಾನು ಏನು ಕೆಲಸವನ್ನು ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಆ 7 ದಿನದಲ್ಲಿ ನನಗೆ ಏನು ಕೆಲಸ ಆಗಬೇಕು ಅಂತ ಇದೆಯೋ ಅದನ್ನು ನೆನೆಸ್ಕೊಂಡು ಒಂದು ಅರಿಶಿಣದ ಬಟ್ಟೆಯಲ್ಲಿ 11 ರೂಪಾಯಿನ ಇಟ್ಟು ಅರಿಶಿಣ, ಕುಂಕುಮ ಎಲ್ಲವನ್ನು ಹಾಕಿ ಸಂಕಲ್ಪವನ್ನು ಮಾಡ್ಕೋಬೇಕು. ಮೊದಲನೇದಾಗಿ ಸಂಕಲ್ಪವನ್ನು ಮಾಡಿಕೊಂಡು 3 ಗಂಟುಗಳನ್ನ ಕಟ್ಟಬೇಕಾಗತ್ತೆ. 3 ಗಂಟುಗಳನ್ನು ಕಟ್ಟಿದ ನಂತರ ಸಾಯಿಬಾಬಾರ ಪಾದದ ಬಳಿ ಆ ಗಂಟನ್ನು ಇಡಬೇಕಾಗತ್ತೆ. ಇದು 7 ದಿನವೂ ಸಹ ದೇವರ ಪಾದದ ಬಳಿಯೇ ಇಡಬೇಕಾಗತ್ತೆ. ನೀವು ನೋಡ್ತಾ ಇರೋ ಹಾಗೆ ನಾನು 3 ಗಂಟನ್ನು ಇಟ್ಕೊಂಡು 7 ದಿನವೂ ಸಹ ಆ ಗಂಟನ್ನು ಸ್ವಾಮಿಯ ಪಾದದ ಬಳಿಯೇ ಇಟ್ಟಿರ್ತೀನಿ. ಅದಕ್ಕೂ ಕೂಡ ಅರಿಶಿಣ, ಕುಂಕುಮ ಎಲ್ಲವನ್ನು ಇಟ್ಟು, ಹಾಗೆ ನಾವು ಒಂದು ತೆಂಗಿನಕಾಯಿಯನ್ನು ಸಹ ತಗೋಬೇಕಾಗುತ್ತೆ ಸಂಕಲ್ಪಕ್ಕೆ. ಇದು ಕೂಡ 7 ದಿನದವರೆಗೂ ದೇವರ ಮುಂದೆಯೇ ಇಡಬೇಕಾಗುತ್ತೆ. 7 ದಿನ ಸಂಪೂರ್ಣವಾದ ನಂತರ ಆ ಕಾಯನ್ನು ಒಡೆದು ನಾವು ಸಿಹಿ ಪದಾರ್ಥ ಏನನ್ನು ಮಾಡಿ ಪ್ರಸಾದದ ರೂಪದಲ್ಲಿ ಎಲ್ಲರಿಗೂ ಹಂಚಬೇಕಾಗುತ್ತೆ. ಅದಕ್ಕಾಗಿ ಉಪಯೋಗಿಸ್ಬೇಕಾಗತ್ತೆ. ಈಗ ಒಂದು ಅಲಂಕಾರ ಎಲ್ಲ ಮುಗಿದ ನಂತರ ಸಾಯಿಬಾಬಾನ ಬುಕ್ ಏನಿದೆ, ಸಾಯಿ ಸಚ್ಚರಿತ ಪುಸ್ತಕ, ಅದಕ್ಕೂ ನಾನು ಅರಿಶಿಣ, ಕುಂಕುಮ ಎಲ್ಲವನ್ನು ಇಟ್ಟು ರೆಡಿ ಮಾಡ್ಕೊಳ್ತಿದ್ದೀನಿ. ಈ ಪುಸ್ತಕವನ್ನು ನಾವು ಪ್ರತಿದಿನವೂ 8 ಅಧ್ಯಾಯದಂತೆ ಓದಿ ಮುಗಿಸ್ಬೇಕಾಗತ್ತೆ. ಕೊನೆಯದಾಗಿ 7ನೇ ದಿನ ವ್ರತದ ಸಂಪೂರ್ಣತೆ ಅಧ್ಯಾಯವನ್ನು ಓದಬೇಕಾಗತ್ತೆ. ಹಾಗೆ ನಾನಿಲ್ಲಿ ಅವಲಕ್ಕಿ ಪ್ರಸಾದವನ್ನು ಮಾಡಿ ಇಡ್ತಾ ಇದ್ದೇನೆ ಇವತ್ತು, ಮತ್ತು ಹಣ್ಣುಗಳನ್ನು ಸಹ ಪೂಜೆಗೆ ಇಡ್ತಾ ಇದ್ದೇನೆ. ನಾವು ಈ ಅವಲಕ್ಕಿ ಅಂತಲೇ ಅಲ್ಲ, ನಿಮಗೇನು ಸಿಹಿ ಪದಾರ್ಥ ಆಗುತ್ತೋ ಯಾವ ಪ್ರಸಾದ ಬೇಕಾದರೂ ಮಾಡಿ ದೇವರಿಗೆ ಇಡಬಹುದು. ಹಾಗೆ ನಮಗೆ ಗೊತ್ತಿರೋ ಹಾಗೆ ಸಾಯಿಬಾಬನಿಗೆ ಬಿಸ್ಕೆಟ್ ಇಷ್ಟ ಅಂತ ನಾವು ಕೇಳ್ಪಟ್ಟಿರೋದ್ರಿಂದ ನಾನಿಲ್ಲಿ ಬಿಸ್ಕೆಟ್ನ ಕೂಡ ದೇವರಿಗೆ ಅರ್ಪಿಸ್ತಿದ್ದೇನೆ. ಆ ನಂತರ ದೀಪವನ್ನು ಬೆಳಗಿ ಕರ್ಪೂರದಿಂದ ಬೆಳಗಿ ಸ್ವಾಮಿಗೆ ಸಮರ್ಪಿಸಬೇಕು. ನಂತರ ಪೂಜೆಯ ನಂತರ ಸಾಯಿಬಾಬಾರವರ ಶತನಾಮಾವಳಿ ಮತ್ತು ಸಾಯಿಬಾಬಾರವರ ಹಾಡುಗಳು, ಭಜನೆಗಳನ್ನು ನಾವು ಹೇಳಿ ದೇವರಿಗೆ ಸಮರ್ಪಿಸಬಹುದು. ಆ ನಂತರ ಎಲ್ಲವೂ ಸಂಪೂರ್ಣವಾದ ನಂತರ ನಾವು ಸಾಯಿ ಸಚ್ಚರಿತ ಪುಸ್ತಕವನ್ನು ನಾನಿಲ್ಲಿ ತೋರಿಸ್ತಿದ್ದೇನೆ. ಈ ಪುಸ್ತಕದ ಮೊದಲನೇ ಅಧ್ಯಾಯದಿಂದ ಮೊದಲನೇ ದಿನವನ್ನು ಪ್ರಾರಂಭ ಮಾಡಬೇಕು. ಮೊದಲನೇ ದಿನ 1ರಿಂದ 8ನೇ ಅಧ್ಯಾಯವನ್ನು ಓದಬೇಕಾಗತ್ತೆ. ಆ ನಂತರ 8ರಿಂದ 16 ಹೀಗೆ ಮುಂದುವರಿಸುತ್ತಾ 7ನೇ ದಿನಕ್ಕೆ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿ ಮುಗಿಸಬೇಕಾಗುತ್ತದೆ. ನಾವು ಒಂದೇ ದಿನ ಪುಸ್ತಕನ ಒಂದೇ ಸಮಯದಲ್ಲಿ ಓದಬೇಕಂತ ಏನೂ ಇಲ್ಲ. ಆ ದಿನದಲ್ಲಿ ನಮಗೆ ಯಾವಾಗ ಆಗುತ್ತೋ ಆವಾಗ ಅಧ್ಯಾಯಗಳನ್ನು ಪೂರ್ತಿ ಮಾಡ್ಬೋದು.
ಅದಾದ ನಂತರ ನಾನಿಲ್ಲಿ ತುಪ್ಪದ ಆರತಿಯನ್ನು ಬೆಳಗ್ತಿದ್ದೇನೆ ದೇವರಿಗೆ ತುಪ್ಪದ ಆರತಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನಿಲ್ಲಿ ದೇವರಿಗೆ ಕೊನೆಯದಾಗಿ ಎಲ್ಲ ಆರತಿ ಹಾಡನ್ನು ಹಾಕಿ ನಾನಿಲ್ಲಿ ದೇವರಿಗೆ ಪೂಜೆಯನ್ನು ಸಮರ್ಪಿಸ್ತಿದ್ದೇನೆ. ಈ ರೀತಿ 7 ದಿನ ವ್ರತ ಸಂಪೂರ್ಣವಾದ ನಂತರ ಕೊನೆಯ ದಿನ ದೇವಸ್ಥಾನಕ್ಕೆ ತೆರಳಿ ಪ್ರಸಾದವನ್ನು ಮಾಡಿ ಮಕ್ಕಳಿಗೆ ಹಾಗೂ ಎಲ್ಲರಿಗೆ ಹಂಚಬೇಕು. ಧನ್ಯವಾದಗಳು.